ರೆಡಿ? ಇನ್ನು ಸೌಂಡ್ ಜೋರ್ ಇರ್ಬೇಕು. ರೆಡಿ? ರೆಡಿ? ಜೈ ಹಿಂದ್. ಪ್ರತಿ ರವಿವಾರಕ್ಕೊಮ್ಮೆ ಡೆಮೋ ರ್ಯಾಲಿ ಫಿಕ್ಸ್ ಇರ್ತದೆ, ಎಲ್ಲರಿಗೂ ನಿಮ್ಗೆ ಗೊತ್ತಿರಲಿ. ಪ್ರತಿ ರವಿವಾರಕ್ಕೊಮ್ಮೆ ಡೆಮೋ ರ್ಯಾಲಿ ಫಿಕ್ಸ್ ಇರ್ತದೆ. ಯಾವ್ದಾವ್ದಪ್ಪ ಅಂದ್ರೆ ಅಗ್ನಿವೀರ ಆರ್ಮಿ ಮತ್ತು TA, ಅಗ್ನಿವೀರ ಆರ್ಮಿ ಮತ್ತು TA ರ್ಯಾಲಿಗೆ ಸಂಬಂಧಪಟ್ಟ ಹಾಗೆ ಪ್ರತಿ ರವಿವಾರಕ್ಕೊಮ್ಮೆ ಡೆಮೋ ರ್ಯಾಲಿ ಫಿಕ್ಸ್ ಇರ್ತದೆ. ಇಲ್ಲಿ ರನ್ನಿಂಗ್ ಅನ್ನು ಬಿಡ್ತೀವಿ. ಆಮೇಲೆ ನೆಕ್ಸ್ಟ್ ಪ್ಲಪ್ಸ, ಜಿಗ್ಜಾಗ್ ನಡಿಗೆ, ಲಾಂಗ್ ಜಂಪ, ಹೈಟ, ವೇಟ, ಚೆಸ್ಟ್, ಇಷ್ಟು ಪ್ರತಿ ರವಿವಾರಕ್ಕೊಮ್ಮೆ ಚೆಕ್ ಮಾಡ್ತಿರ್ತೀವಿ. ಎಲ್ಲರಿಗೂ ನಿಮ್ಗೆ ಗೊತ್ತಿರಲಿ. ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದ್ರು ಹೇಳ್ರಿ, TA ಆರ್ಮಿ ರ್ಯಾಲಿಯಲ್ಲಿ ಭಾಗವಹಿಸೋರಾಗಿರ್ಬೋದು, ಅಗ್ನಿವೀರ ಆರ್ಮಿ ರ್ಯಾಲಿಯಲ್ಲಿ ಭಾಗವಹಿಸೋರಾಗಿರ್ಬೋದು. ಮತ್ತು ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದ್ರು ಹೇಳ್ರಿ. ಆಮೇಲೆ ನಿಮ್ಗೆ ಇನ್ನೊಂದು ಗೊತ್ತಿರಲಿ, ಇಲ್ಲಿ ಓಡೋ ಮನಸ್ಥಿತಿ, ರ್ಯಾಲಿ ಒಳಗೆ ಓಡೋ ಮನಸ್ಥಿತಿ ಬೇರೆ ಇರ್ತದೆ ರೀ. ಇಲ್ಲಿ 15 ಇಲ್ಲಿ ಏನು ಓಡ್ತಿರಲ್ಲ, ಇಲ್ಲಿಕ್ಕಿಂತ ಅಲ್ಲಿ 15ರಿಂದ 30 ಸೆಕೆಂಡ್ ಟೈಮ್ ಚೇಂಜ್ ಆಗೈತೆ, ನಿಮ್ಗೆ ಗೊತ್ತಿರಲಿ. ಇಲ್ಲಿ ನೀವು ಲಾಸ್ಟ್ 4ನೇ ಗ್ರೂಪ್ ಬಂದವ್ರು ಇಲ್ಲಿ ಫಸ್ಟ್ ಗ್ರೂಪ್ ಬರ್ತೀರಿ. ಅಷ್ಟು ಟೈಮ್ ಬದಲಾವಣೆ ಆಗೈತೆ, ಎಲ್ಲರಿಗೂ ಗೊತ್ತಿರಲಿ ನಿಮ್ಗೆ. ಯಾಕಂದ್ರೆ ಇಲ್ಲಿ ಓಡೋ ಮನಸ್ಥಿತಿನೇ ಬೇರೆ, ಅಲ್ಲಿ ಓಡೋ ಮನಸ್ಥಿತಿನೇ ಬೇರೆ. ಅದು ಯಾರು ಟೈಮ್ ಚೇಂಜ್ ಆಕೈತಿ ಅಂದ್ರೆ ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡಿ ಹುಡುಗನ್ ಮಾತ್ರ ಚೇಂಜ್ ಆಕೈತಿ. ಮತ್ತು ಒಮ್ಮೆ ನಾ ಅಲ್ಲಿ ರ್ಯಾಲಿಗೆ ಹೋಗ್ಕೊಂಡು ಸರ ಇಲ್ಲಿ ಟೈಮ್ ಒಳಗೆ ಬರ್ತದೆ ಅಂತ ಗೊತ್ತಾವಂದು ಆಗೋದಿಲ್ಲ. ಇದು ಎಲ್ಲರಿಗೂ ಗೊತ್ತಿರಬೇಕು. ಓಕೆ ನೋಡ್ರಿ, ಫಸ್ಟ್ ಗ್ರೂಪ ಅದು ಆ ಕಡೆ, ಇದು ಸೆಕೆಂಡ, ಥರ್ಡ, ಫೋರ್ತ್, ಎಲ್ಲರಿಗೂ ಗೊತ್ತಿರಲಿ. ಆಮೇಲೆ ಇಲ್ಲಿ ಬರ್ತಿರಲಿಲ್ಲ ಫಿನಿಶಿಂಗ್ 4ನೇ ರೌಂಡ್ ಬರೋ ಮುಂದೆ ಹಿಂಗೆ ಕೈ ಎತ್ಕೊಂಬರಿ, ಅಂದ್ರೆ ನಾನು ಮುಗಿತು ಅನ್ನೋದು ತೋರಿಸ್ರಿ. ಗೊತ್ತಾಗದ್ರಿ? ಲಾಸ್ಟ್ ಮುಗಿತು ಅನ್ನೋರು ತೋರಿಸ್ರಿ. ಹಿಂಗೆ ಒಮ್ಮೆ ಏನಾಗ್ತದೆ, ನೀವು 4ನೇ ರೌಂಡ್ ಬರ್ತಿರ್ತೀರಿ, 3ನೇ ರೌಂಡ್ನೇವು ನಿಮ್ಮ ಜೋಡಿ ಬರ್ತಿರ್ತಾನಾಗಿ. ಗೊತ್ತಾಗತ್ತಿಲ್ರಿ? ಅದಕ್ಕೆ ನಾನು ಮುಗಿತದ ಕೈ ಮಾಡಿ ತೋರಿಸ್ರಿ. ಹಂಗೆ ತೋರಿಸಿರಪ್ಪ ಅಂದ್ರೆ ನಾವು ಏನು ಮಾಡ್ತೀವಿ, ಈಗ ಲಾಸ್ಟ್ ರೌಂಡ್ ನೋಡ್ರಿ, ಟೈಮ್ ಅಷ್ಟೇ ಹೇಳ್ತಿರ್ತೀವಿ. ಗ್ರೂಪ್ 1 ಅಂತ ಬರ್ತೀವಿ, ಗ್ರೂಪ್ 2, ಗ್ರೂಪ್ 3, ಗ್ರೂಪ್ 4 ಅಂತ ಓದಿರ್ತೀವಿ. ಆ ಟೈಮ್ ನೀವು ವಿಡಿಯೋದಾಗ ನೋಡ್ಕೋತೀರಿ. ನಿಮ್ಮ ಟೈಮ್ ನಿಮ್ಗೆ ಗೊತ್ತಾಗ್ತದೆ. ಗೊತ್ತಾಗದಿಲ್ರಿ? ವಿಡಿಯೋದಾಗ ನಾವು ಟೈಮ್ ಹಚ್ಚಿರ್ತೀವಿ. ಅಲ್ಲಿ ಅಂದ್ರೆ ಇಲ್ಲಿ ಅದೇ ಮೆಥಡೇ ನಾವು ಮಾಡ್ತೀವಿ. ಇಲ್ಲಿ ಟೈಮ್ ನಮ್ಗೆ ಎಷ್ಟು ಆದ್ರಿ ನಂದಂದ್ರೆ ಹೇಳಕ್ಕೆ ಬರೋದಿಲ್ಲ ನಮಗೆ. ಅವಾಗ ಅಲ್ಲಿ ರೆಕಾರ್ಡಿಂಗ್ ಹಾಕಿರ್ತೈತೆ ಅಷ್ಟೇ. ಗೊತ್ತಾಯ್ತಾ? ರೆಡಿ ಇದೀರಿ? ಎಲ್ಲರೂ ಓಡ್ತೀರಿ? ಓಕೆ. ಕಾಂಪಿಟೇಟರ್ ಸಾನಿಯವ್ರ ಮಾರ್ಕ್ ಅಂತ ಬಂದು ಎತ್ಕೋಬೇಕ, ಇಲ್ಲ ಓಡುವಂಗಿಲ್ಲ ಹಂಗ. ನೋಡ್ರಿ, 4ರಾಗ ಒಂದು ಗ್ರೂಪ್ ಬರಬೇಕ್ರಿ. 4ರಾಗ ಒಂದು ಗ್ರೂಪ್ ಬರಬೇಕ. ಕಾಂಪಿಟೇಟರ್ ಸಾನಿಯವ್ರ ಮಾರ್ಕ್. ಕರ್ನಾಟಕದ ಎಲ್ಲ ಜಿಲ್ಲೆಗಳಿಂದ ಭಾಗವಹಿಸಿದಂತ TA ಟೆರಿಟೋರಿಯಲ್ ಆರ್ಮಿಗೆ, ಅದೇ ರೀತಿಯಾಗಿ ಅಗ್ನಿವೀರ ಆರ್ಮಿ ರ್ಯಾಲಿಯಲ್ಲಿ ಭಾಗವಹಿಸ್ತಕ್ಕಂಥ ಅಭ್ಯರ್ಥಿಗಳು ಫಸ್ಟ್ ರೌಂಡ್ ರನ್ನಿಂಗ್ ಅನ್ನು ಮಾಡ್ತಾ ಇದ್ದಾರೆ. ಬಹಳ ವೇಗವಾಗಿ ಮಾಡ್ತಾ ಇದ್ದಾರೆ, ನಾವು ಗಮನಿಸಬಹುದಲ್ಲಿ. ಬಹಳ ವೇಗವಾಗಿ ರನ್ನಿಂಗ್ ಅನ್ನು ಮಾಡ್ತಾ ಇದ್ದಾರೆ. ಕರ್ನಾಟಕದ ಎಲ್ಲ ಜಿಲ್ಲೆಗಳಿಂದ ಭಾಗವಹಿಸ್ತಕ್ಕಂಥ ಅಭ್ಯರ್ಥಿಗಳು ನಮ್ಮ ಸಂಸ್ಥೆಯಲ್ಲಿ ಪ್ರತಿ ರವಿವಾರಕ್ಕೊಮ್ಮೆ ಡೆಮೋ ರ್ಯಾಲಿಯನ್ನು ನಾವು ಆಯೋಜನೆ ಮಾಡ್ತಾ ಇರ್ತೀವಿ. ಇಲ್ಲಿ ರನ್ನಿಂಗ್ ಆಗಿರ್ಬೋದು, ಫ್ಲೋಪ್ಸ, ನಡಿಗೆ, ಲಾಂಗ್ ಜಂಪ, ಹೈಟ, ವೇಟ, ಚೆಸ್ಟ್, ಅಗ್ನಿವೀರ ಆರ್ಮಿ ಒಳಗೆ ಯಾವ ರೀತಿ ಸಿಲೆಕ್ಷನ್ ಮಾಡ್ಕೋತಾರ ಅದೇ ರೀತಿನ ನಾವು ಇಲ್ಲಿ ಡೆಮೋ ರ್ಯಾಲಿ ಒಳಗೆ. ಆದ್ದರಿಂದ ಮುಂದಿನ ರವಿವಾರ, ಪ್ರತಿ ರವಿವಾರ ಇರ್ತದ, ಎಲ್ಲಾ ಜಿಲ್ಲೆಗಳಿಂದ ಬರ್ಬೋದು, ಭಾಗವಹಿಸ್ಬೋದು. ಇದು ಉಚಿತ ಡೆಮೋ ರ್ಯಾಲಿ ಇರ್ತದ. ಆರ್ಮಿ ರ್ಯಾಲಿ ಒಳಗೆ ಸಿಲೆಕ್ಷನ್ ಟೈಮಿಂಗ್ ಯಾವ ರೀತಿ ಇರ್ತದ ಅದೇ ರೀತಿಯಲ್ಲಿ ಇರ್ತದ. ಪ್ರತಿಯೊಂದು ರೌಂಡು ಟೈಮ್ ಅನ್ನು ಹೇಳ್ತಾ ಇರ್ತೀವಿ. ನೋಡ್ಬೋದು ಇಲ್ಲಿ ಮುಂದೆ ಇದ್ದಂತ ಅಭ್ಯರ್ಥಿ ಬಹಳ ವೇಗವಾಗಿ ರನ್ನಿಂಗ್ ಮಾಡ್ತಾ ಇದ್ದಾನೆ. ಟೈಮ್ ಎಷ್ಟು ಕೊಡ್ತಾ ನೋಡೋಣ. 1 8, 1 9, 1 10, 1 11, 1 13, 1 14, 1 16, 1 17, 1 18, 1 20, 1 23, 1 25, 1 26, 1 27, 1 29, 1 32, 1 34, 1 38, 1 40, 1 41, 1 43. ಈಗ ಫಸ್ಟ್ ರೌಂಡ್ ಮುಗಿಸಿ ಸೆಕೆಂಡ್ ರೌಂಡ್ ಓಡ್ತಾ ಇದ್ದಾರೆ. 2ನೇ ರೌಂಡ್. ಒಟ್ಟು 4 ರೌಂಡ್ಗಳು ಬರ್ತವೆ. 5 ನಿಮಿಷ 30 ಸೆಕೆಂಡ್ ಒಳಗೆ ಬಂದ್ರೆ ಫಸ್ಟ್ ಗ್ರೂಪ್, 5:30ರಿಂದ 5:45 ಒಳಗೆ ಬಂದ್ರೆ ಸೆಕೆಂಡ್ ಗ್ರೂಪ್, 6ರಿಂದ 6:15 ಬಂದ್ರೆ ಫೋರ್ತ್ ಗ್ರೂಪ್. ಮುಂದೆ ಇದ್ದಂತ ಅಭ್ಯರ್ಥಿ ಬಹಳ ವೇಗವಾಗಿ ರನ್ನಿಂಗ್ ಅನ್ನು ಮಾಡ್ತಾ ಇದ್ದಾನೆ, ಅದೇ 2ನೇ ರೌಂಡ್ ನಲ್ಲಿ. ಅದೇ ರೀತಿಯಾಗಿ 2ನೇ ವಿದ್ಯಾರ್ಥಿನೂ ಸಹಿತ ಅಷ್ಟೇ ವೇಗವಾಗಿ, ಎಲ್ಲರೂ ಬಹಳ ವೇಗವಾಗಿ ಓಡ್ತಾ ಇದ್ದಾರೆ. ಟೈಮ್ ಅನ್ನ ಎಷ್ಟು ಕೊಡ್ತಾರೆ ನೋಡೋಣ. ಈಗ 2ನೇ ರೌಂಡ್ ಮುಗಿಸ್ಲಿಕ್ಕೆ ಬರ್ತಾ ಇದ್ದಾರೆ. ಮುಂದೆ ಇದ್ದಂತ ಅಭ್ಯರ್ಥಿ ಮುಗಿಸ್ಲಿಕ್ಕೆ ಬರ್ತಾ ಇದ್ದಾನೆ, ಬಹಳ ವೇಗವಾಗಿ ರನ್ನಿಂಗ್ ಮಾಡ್ತಾ ಇದ್ದಾನೆ. 2:25, 2:31, 2:32, 2:33, 2:35, 2:37,
239 241 242 244 247 250 251 253 255 257 258 31 35 37 39 311 313 315 317 ಈಗ ಮೂರನೇ ರೌಂಡ್ ಓಡ್ತಾ ಇದ್ದಾರೆ. ಬಹಳ ವೇಗವಾಗಿ ಅಭ್ಯರ್ಥಿಗಳು ರನ್ನಿಂಗ್ ಅನ್ನು ಮಾಡ್ತಾ ಇದ್ದಾರೆ. ಮೂರನೇ ರೌಂಡ್ ಓಡ್ತಾ ಇದ್ದಾರೆ. 2 ರೌಂಡ್ ಮುಗಿಸಿ ಮೂರನೇ ರೌಂಡ್ ಅನ್ನ ಕಂಪ್ಲೀಟ್ ಕೊಡ್ತಾ ಇದ್ದಾರೆ. ಮುಂದೆ ಇದ್ದಂತ 3 ಅಭ್ಯರ್ಥಿಗಳು ಬಹಳ ವೇಗವಾಗಿ ಓಡ್ತಾ ಇದ್ದಾರೆ. ಅದೇ ಹಿಂದಿನ ಅಭ್ಯರ್ಥಿಗಳು ಸಹಿತ ಅಷ್ಟೇ ವೇಗವಾಗಿ ಓಡ್ತಾ ಇದ್ದಾರೆ. ಈಗ ಮೂರನೇ ರೌಂಡ್ ಅನ್ನ ಕಂಪ್ಲೀಟ್ ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ. ಟೈಮ್ ನೋಡೋಣ. ಮೂರನೇ ರೌಂಡ್ ಅನ್ನ ಈ ವಿದ್ಯಾರ್ಥಿ ಕಂಪ್ಲೀಟ್ ಮಾಡ್ಲಿಕ್ಕೆ ಬರ್ತಾ ಇದ್ದಾನೆ. 352 354 ಓಡಪಿ 43 45 47 48 412 414 416 ಲಾಸ್ಟ್ ರೌಂಡ್ 423 425 427 430 432 434 437 439 441 443 445 447 452 Group 1 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 ಕೈ ಮೇಲೆ ಮಾಡು, ಕೈ ಮೇಲೆ ಮಾಡು. Group 1 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 Group 2 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 Group 3 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 Group 4 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 Close 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 Close. ಎಸ್ಎಸ್ಸಿ ಜಿಡಿ, ಎಸ್ಎಸ್ಸಿ ಎಂಟಿಎಸ್ ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಕರ್ನಾಟಕ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ತರಬೇತಿಗೆ ಪ್ರವೇಶ ಪ್ರಾರಂಭವಾಗಿವೆ. ಸಂಪರ್ಕಿಸಿ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಎಸ್ಎಸ್ಸಿ ಜಿಡಿ,
ಬಿಎಸ್ಎಫ್, ಸಿಆರ್ಪಿಎಫ್, ಅಸ್ಸಾಂ ರೈಫಲ್ಸ್, ಐಟಿಬಿಪಿ, ಸಿಐಎಸ್ಎಫ್, ಎಸ್ಎಸ್ಬಿ ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.